ನಮಸ್ಕಾರ. ನಾನು ಬಿ ಜೆ ಪಿ ಲೀಡರು ಪ್ರೇಮಲತಾ ಮಾತಾಡ್ತಾ ಇದ್ದೀನಿ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಇಲ್ಲದೇ ಇರ್ಬೋದು, ಆದರೆ ನಮ್ಮ ಮೈತ್ರಿ ಸರ್ಕಾರ, ನಮ್ಮ JDS ಕುಮಾರಸ್ವಾಮಿ ಅವರಿಗೆ ನಾವು ಬೆಂಬಲಿಸೋದ್ರಲ್ಲಿ ಎಲ್ಲರೂ ಒಕ್ಕೊರಲಿಂದ ನಿಂತಿದ್ದೀವಿ. ಅದಕ್ಕಾಗಿ ಹೋರಾಟನೂ ಮಾಡ್ತೀವಿ, ಪ್ರಚಾರನೂ ಮಾಡ್ತೀವಿ. ಅದ್ರ ಜೊತೆಗೆ ಏನು ನಮ್ಮ ಮಂಡ್ಯ ಜಿಲ್ಲೆ ಜನತೆ ಇದೆ, ಅವರು ಈ ಬಿ ಜೆ ಪಿಗೆ ಬೆಂಬಲಿಸೋ ಕೊಡೋವಂಥ ಓಟನ್ನು ನಮ್ಮ JDS ಕುಮಾರಸ್ವಾಮಿ ಅವರಿಗೆ ಎಲ್ಲರೂ ಒಕ್ಕೊರಲಿನಿಂದ ಹಾಕಿ ಅವರನ್ನು ಹೆಚ್ಚಿನ ಮತದಿಂದ ಜಯಗಳಿಸಿ ನಮ್ಮ ಬಿ ಜೆ ಪಿಗೆ, ನಮ್ಮ ಮೋದಿಯವರಿಗೆ ಸಹಕರಿಸೋದಕ್ಕೆ ಸಹಾಯ ಮಾಡಲಿಕ್ಕೆ ಎಲ್ಲರೂ ನಾನು ಬೇಡ್ಕೊತಾ ಇದ್ದೀನಿ. ಮತ್ತು ಪ್ರತಿಯೊಬ್ಬ ಮಹಿಳೆಯರು ಆಗಿರಲಿ, ಮಹನೀಯರಾಗಿರಲಿ, ಗಂಡಸರಾಗಿರಲಿ, ಎಲ್ಲರೂ ಈ ಕೊಡ್ತಾ ಇರುವಂತಹ ಕಾಂಗ್ರೆಸ್ ಗ್ಯಾರಂಟಿಗಳಿಗೆ ಬಲಿಯಾಗಿ, ಅವ್ರು ಕೊಡುವಂಥ ಕಂಡಗಳಿಗೆ ಬಲಿಯಾಗಿ, ಈ ಏನು 10 ದಿನದ ಆಮಿಷಗಳಿಗೆ ಬಲಿಯಾಗಿ 5 ವರ್ಷನ ತಮ್ಮ ಜೀವನನ ಮತ್ತು ತಮ್ಮ ಮಕ್ಕಳ ಜೀವನಗಳನ್ನ ಬಲಿ ಕೊಡ್ದೇನೆ ಪ್ರತಿಯೊಬ್ಬರೂ ನಮ್ಮ ಮೋದಿಯವರು ಕೊಡ್ತಾ ಇರುವಂತಹ ಯೋಜನೆಗಳಿಗೆ ಬೆಲೆ ಕೊಟ್ಟು ಆ ಯೋಜನೆಗಳನ್ನ ಪ್ರತಿಯೊಬ್ಬ ಸಾಮಾನ್ಯ ವರ್ಗದವರಿಂದ ಹಿಡಿದು ಪ್ರತಿಯೊಬ್ಬರು ಉತ್ತಮ ವರ್ಗದವರೆಗೂ ಉಪಯೋಗಿಸ್ಕೊತಾ ಇದ್ದೀವಿ. ಅದನ್ನು ಗಮನದಲ್ಲಿಟ್ಕೊಂಡು ಕಾಂಗ್ರೆಸ್ನವ್ರನ್ನ ತುಳಿದು ನಮ್ಮ ಮೋದಿಯವ್ರನ್ನ ಬೆಂಬಲಿಸೋದಕ್ಕೆ ಕುಮಾರಸ್ವಾಮಿ ಅವ್ರನ್ನ ಜಯಗಳಿಸಿ ಕಳಿಸ್ಕೊಡ್ಬೇಕಾಗಿ ಪ್ರತಿಯೊಬ್ಬ ನಮ್ಮ ಮಂಡ್ಯ ಜಿಲ್ಲೆ ಜನತೆಯಲ್ಲಿ ಕಳಕಳಿಯ ಮನವಿಯನ್ನು ಕೇಳ್ಕೊಂಡು ಮಂಡ್ಯ ಲೋಕಸಭಾ ಕ್ಷೇತ್ರದ ಸಮಸ್ತ ಜನತೆಗೆ ಡಾಕ್ಟರ್ ಇಂದ್ರೇಶ್ BJP ಜಿಲ್ಲಾಧ್ಯಕ್ಷನಾದ ನನ್ನಿಂದ ನಮಸ್ಕಾರಗಳು. ಮುಂಬರುವ ಚುನಾವಣೆ ನಮ್ಮ ದೇಶದ ಚುನಾವಣೆ. NDA ಮೈತ್ರಿಕೂಟದ ಅಭ್ಯರ್ಥಿಗಳಾದ ಶ್ರೀಯುತ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರ ಪರವಾಗಿ ದಯಮಾಡಿ ತಾವೆಲ್ಲರೂ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೇನೆ. ನಮ್ಮೆಲ್ಲರ ಸಂಕಲ್ಪ ಮತ್ತೊಮ್ಮೆ ಮೋದಿಜಿ ಸರ್ಕಾರ ಅಂತೇಳಿ, ಏನು 3ನೇ ಬಾರಿ ಪ್ರಧಾನಿ ನರೇಂದ್ರ ಮೋದಿಯವರು ಒಳ್ಳೆ ಕಾರ್ಯಗಳನ್ನ ಮಾಡಿ ಜನಪರವಾದ, ಅಭಿವೃದ್ಧಿ ಪರವಾದ, ದಲಿತ ಪರವಾದ ಆಡಳಿತ ಕೊಡ್ತಾ ಇದ್ದಾರೋ ಅದಕ್ಕೆಲ್ಲರೂ ತಾವು ಕೈ ಜೋಡಿಸಿ ಕುಮಾರಣ್ಣವ್ರನ್ನ ಗೆಲ್ಲಿಸಿ ಮೋದಿಯವರ ಕೈ ಬಲಪಡಿಸ್ಬೇಕು ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ.